ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂತಹ ಅತಿ ಗಣ್ಯರೇ, ಭಾಗವಹಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ಒಬ್ಬ ಮಹಾನ್ ವ್ಯಕ್ತಿಯ ಜೀವನವನ್ನು, ಅವರ ಕೊಡುಗೆಗಳನ್ನು, ಅವರ ಮಾನವ ಜನಾಂಗಕ್ಕೆ ನೀಡಿರ್ತಕ್ಕಂತಹ ಅಪಾರವಾದ ಶಕ್ತಿಯನ್ನು ನೆನಪು ಮಾಡಿಕೊಡ್ತಾ ಇರೋ ದಿನ ಆಗಿದೆ. ಕನಕದಾಸರು ದಾಸರಲ್ಲಿ ಅತಿ ಶ್ರೇಷ್ಠರು. ಅವರ ಕೊಡುಗೆಗಳ ಪಟ್ಟಿಯನ್ನು ಹೇಳ್ತಾ ಹೋದರೆ ಕೊನೆ ಇಲ್ಲ. ಅವರು ಒಬ್ಬ ಹೋರಾಟಗಾರರು. ನಾವು ಇತಿಹಾಸದಲ್ಲಿ ಕೆಲವು ಕುರುಹುಗಳನ್ನು, ಸಿಕ್ಕ ಕುರುಹುಗಳನ್ನು ನೋಡ್ತಾ ಹೋದರೆ ಅವರು ಒಬ್ಬ ಸೈನಿಕರು ಅಂತ ಹೇಳ್ತಾರೆ, ಹೋರಾಟಗಾರರು, ಯೋಧರು. ಆದರೆ ಅಷ್ಟೇ ಶ್ರೀಮಂತರು, ನಂತರ ನಾಯಕರು, ಲೀಡರ್, ಒಬ್ಬ ಸಮುದಾಯದ ನಾಯಕತ್ವ ಇರತಕ್ಕಂತಹ ಅತ್ಯಂತ ಪ್ರಸಿದ್ಧ ವ್ಯಕ್ತಿ ಆಗಿದ್ದರು. ಆದರೆ ಎಲ್ಲದನ್ನು ತೊರೆದು, ತಮ್ಮ ಲೌಕಿಕ ಜೀವನವನ್ನು ತೊರೆದು, ತಮ್ಮ ಸಂಪೂರ್ಣ ಜೀವನವನ್ನು ಈ ಸೃಷ್ಟಿಕರ್ತನ ಸೇವೆಗೆ, ಸಮಾಜದ ಸೇವೆಗೆ, ಜನರ ಸೇವೆಗೆ, ಮಾನವೀಯತೆಯ ಸೇವೆಗೆ ಅವರು ಮುಡುಪಾಗಿಡ್ತಾರೆ. ನಮಗೂ ಕನಕದಾಸರವರೆಗೂ ತುಂಬ ಅವಿನಾವ ಭಾವ ಸಂಬಂಧ. ಹೇಗೆ ಅಂದರೆ, ಯಾಕೆ ಅಂದರೆ, ನಾನು ಹಾವೇರಿಯಲ್ಲಿ ಪ್ರೊಬೇಷನರ್, ಅಸಿಸ್ಟೆಂಟ್ ಕಮಿಷನರ್. ಆಗ ಅಲ್ಲಿ ಕಾಗಿನೆಲೆ, ವಾಡ ಹತ್ರ ಕಾಗಿನೆಲೆ ಅಂತ ಇದೆ. ನಾವು ಆ ಸ್ಥಳಕ್ಕೆ ಹೋಗಿದ್ವಿ ನಮ್ಮ ಡಿ ಸಿ ಅವರ ಜೊತೆಯಲ್ಲಿ. ಆದಿತ್ಯ ಆಮ್ಲಾನ್ ವಿಶ್ವಾಸ್ ಅಂತ ಡಿ ಸಿ ಇದ್ದರು. ಆರ್ ಸಿ ಅವರ ಜೊತೆಯಲ್ಲಿ ನಮಗೂ ಹೋಗೋ ಅವಕಾಶ ಸಿಕ್ತು. ಆಗ ಕನಕದಾಸರವರು ಆ ಕಾಗಿನೆಲೆಯ ಆದಿಕೇಶವರ ದೇವಸ್ಥಾನದಲ್ಲಿ ಅವರ ಬಳಸಿದ ಕೆಲವು ವಸ್ತುಗಳು, ಶಂಖ, ಆ ಕರಟಿಗೆ, ಆ ವಸ್ತುಗಳು, ಅವನ್ನೆಲ್ಲ ಮುಟ್ಟಿ ನೋಡಿ ಆ ದೇವಸ್ಥಾನದಲ್ಲಿ ಆ ಅನುಭೂತಿಯನ್ನು ಅನುಭವಿಸುವ ಅವಕಾಶ ನಮಗೆ ಸಿಗ್ಬಂತು. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲೂ ಅವರ ಸಾಲುಗಳು ಯಾವಾಗಲೂ ನಮಗೆ ಸ್ಫೂರ್ತಿದಾಯಕವಾಗಿರ್ತವೆ. ಯಾಕೆ ಅಂದರೆ, PUC ಮುಗೀತು, ಡಿಗ್ರಿ ಆಯಿತು, ಮನೆಯಲ್ಲಿ ಮದುವೆ ಮಾಡಿಬಿಟ್ರು. ಒಂದು ಕ್ಷಣ ತಲ್ಲಣ, ಅಂದರೆ ಜೀವನದಲ್ಲಿ ನಾವು ಏನೆಲ್ಲ ಆಗಬೇಕು ಅಂತ ಇದ್ವಿ, ಆದರೆ ಏನಾಗ್ತಾ ಇದೆ, ಒಂದು ರೀತಿ ಭಯ, ಆತಂಕ. ಇದುವರೆಗೂ ತಂದೆ ತಾಯಿಗಳ ಮೇಲೆ ನಿರ್ಭರ ಆಗಿದ್ದೆ, ಇನ್ನು ಮುಂದೆ ಗಂಡನೆಂಬವರ ಮೇಲೆ ಪರಾವಲಂಬಿ, ನಾನು ಹೀಗೆ ಇದ್ದರೆ ಮಕ್ಕಳ ಮೇಲೆ ಅವಲಂಬನೆ. ಇಂತಹ ಜೀವನ ಒಂದು ರೀತಿ ತಲ್ಲಣಗೊಂಡುಬಿಟ್ಟಿದ್ವಿ. ಆಗ ಇವರ ಕೆಲವು ಸಾಲುಗಳು ನಮಗೆ ಯಾವಾಗಲೂ ಸ್ಫೂರ್ತಿದಾಯಕವಾಗಿರ್ತಾ ಇತ್ತು. ಯಾಕಂದರೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ರಕ್ಷಿಸುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಅಲ್ಲೇ ಕಟ್ಟೆಯ ಕಟ್ಟಿ ನೀರೆರೆದವರ್ಯಾರು, ಹುಟ್ಟಿಸಿದ ಸ್ವಾಮಿ ತಾವು ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ. ಕಲ್ಲಿನ ಬುಡದಲ್ಲಿ ಹುಟ್ಟಿತಾ ಕೂಗುವ ಕಪ್ಪೆಗೆ ಅಲ್ಲೇ ಆಹಾರ ತಂದಿದ್ದವರ್ಯಾರು, ಬಲ್ಲಿದನ ಕಾಗಿನಲೆ ಆದಿಕೇಶವರಾಯ, ಎಲ್ಲರನ್ನು ರಕ್ಷಿಸುವನು ಇದಕ್ಕೆ ಸಂಶಯವಿಲ್ಲ ಅಲ್ವಾ? ಆ ಕ್ಷಣ ಯಾಕೆ ನಾವು ಇಷ್ಟೆಲ್ಲ ಆತಂಕ ಪಡಬೇಕು, ಯಾಕೆ ಇಷ್ಟೆಲ್ಲ ಭಯ ಬೀಳ್ತವೆ? ಆ ಧೈರ್ಯ, ಆ ವಿಶ್ವಾಸ, ನಾನು ಮಾಡ್ತೇನೆ, ನಮ್ಮ ಗುರಿ, ನಮ್ಮ ಪ್ರಯತ್ನ, ಪ್ರತಿ ಕ್ಷಣ ನಾವು ಹೇಳ್ಕೊಳ್ತಾ ಇದ್ವಿ, ಇಲ್ಲ ನಮಗೆ ರಕ್ಷಣೆ ಇದೆ, ಭಯ ಬೀಳೋದು ಬೇಕಾಗಿಲ್ಲ. ಈ ಸಂದೇಶವನ್ನು ಜಗತ್ತಿಗೆ ಕೊಟ್ಟವರು ಯಾರು? ಕನಕದಾಸರು. ಸೊ ಹಾಗಾಗಿ ಅವರ ಆ ಸಾಲುಗಳ ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ತದೆ. ಅವರು ಕೀರ್ತನಕಾರರು ಅಂದರೆ ನಮ್ಮ ಈಗ ಮಾನ್ಯ ನಮ್ಮ ಹಾಸನ ಕ್ಷೇತ್ರದ ಸಂಸದ ಆಗಿರ್ತಕ್ಕಂತಹ ಶ್ರೀ